ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆಳೋಸ್ ಕಿಚನ್ ಆ್ಯಂಡ್ ಹೋಮ್ಗೆ ಸ್ವಾಗತ. ನಾನಿವತ್ತು ಮಾವಿನಕಾಯಿ ಗಡಿ ಉಪ್ಪಿನಕಾಯಿ ಮಾಡ್ತಾ ಇದ್ದೇನೆ. ಇದಕ್ಕೆ ನೋಡಿ ಇಷ್ಟು ದೊಡ್ಡ ಮಾವಿನಕಾಯಿಯನ್ನು ತಗೊಂಡಿದ್ದೇನೆ. ನೋಡಿ ಇದನ್ನೀಗ ನಾನು ಇದು ಹೀಗೆ ತೆಗಿತಾ ಇದ್ದೇನೆ, ಕಟ್ ಮಾಡಿ ತೆಗಿತಾ ಇದ್ದೇನೆ. ನಾವು ಈ ರೀತಿಯಾಗಿ ಗಡಿ ಉಪ್ಪಿನಕಾಯಿ ಮಾಡಿದರೆ ತುಂಬಾ ಟೇಸ್ಟಿಯಾಗುತ್ತೆ ಫ್ರೆಂಡ್ಸ್. 1-2 ವರ್ಷದವರೆಗೂ ಸಹ ನಾವು ಇಡ್ಬೋದು, ಹೊರಗೆ ಸಹ ಇಡ್ಬೋದು ನಾವು, ಮತ್ತು ಫ್ರಿಜ್ಜಲ್ಲಿ ಸಹ ಇಡ್ಬೋದು. ಫ್ರಿಜ್ಜಲ್ಲಿ ಇಟ್ಟರಂತೂ ಏನೂ ಹಾಳಾಗೋದೇ ಇಲ್ಲ, ಎಷ್ಟು 2 ವರ್ಷದವರೆಗೂ ಸಹ ಬರ್ತದೆ. ನನಗೆ 1-2 ವರ್ಷದವರೆಗೆ ಬಂದಿದೆ, ಮೊನ್ನೆವರೆಗೆ ಸಹ ಇತ್ತು, ಏನೂ ಹಾಳಾಗಲಿಲ್ಲ. ನೋಡಿ ಈ ರೀತಿಯಾಗಿ ನಾನು ಚೆನ್ನಾಗಿ ಇದನ್ನು ಬಟ್ಟೆಯಲ್ಲಿ ಒರೆಸಿ ಇಟ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಾತ್ರ ಕ್ಲೀನ್ ಮಾಡಬೇಕು ನಾವು. ನೋಡಿ ಈಗ ನಾನು ಇದನ್ನು ಕಟ್ ಮಾಡ್ತಾ ಇದ್ದೇನೆ. ನಾವು ಮಾವಿನಕಾಯಿ ಉಪ್ಪಿನಕಾಯಿ ಹಾಕುವಾಗ ಎಲ್ಲವನ್ನು ಡ್ರೈ ಆಗಿ ಇಟ್ಕೊಳ್ಬೇಕು. ಕತ್ತಿ ಆಗಲಿ, ಯಾವುದೇ ಬಟ್ಟೆ ಆಗಲಿ, ಸ್ಪೂನ್ ಆಗಲಿ, ಎಲ್ಲವನ್ನು ನಾವು ಡ್ರೈ ಆಗಿ ಇಟ್ಕೊಳ್ಬೇಕು. ಒದ್ದೆ ಯಾವುದು ಸಹ ಇರಬಾರ್ದು. ನೋಡಿ ಈ ರೀತಿಯಾಗಿ ನಾನೀಗ ಕಟ್ ಮಾಡ್ತಾ ಇದ್ದೇನೆ. ನೋಡಿ ಹದ ಗಾತ್ರದ ತುಂಡುಗಳಾಗಿ ಕಟ್ ಮಾಡಿ. ತುಂಬ ದೊಡ್ಡ ದೊಡ್ಡ ತುಂಡು ಕಟ್ ಮಾಡೋದು ಬೇಡ. ನೋಡಿ ಈಗ ನಾನು ಎಲ್ಲವನ್ನು ಸಹ ಅದೇ ರೀತಿಯಾಗಿ ಕಟ್ ಮಾಡ್ತಾ ಇದ್ದೇನೆ. ನೋಡಿ ಈಗ ಎಲ್ಲವನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ನೋಡಿ ನಾನು ಇದರಲ್ಲಿ 20 ಮಾವಿನಕಾಯಿಯನ್ನು ತಗೊಂಡಿದ್ದೇನೆ. ಈ ಬಾಟಲಲ್ಲಿ ಈಗ ನಾನು ತುಂಬಿಸ್ತಾ ಇದ್ದೇನೆ. ನಾನೀಗ ಅಡಿಗೆ ಫಸ್ಟಿಗೆ ಉಪ್ಪನ್ನು ಹಾಕ್ತಾ ಇದ್ದೇನೆ. ನೋಡಿ 2 ಸಲ ಕೈಯಲ್ಲಿ ಎರಡು ಹಿಡಿಯಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಹಾಕಿದೆ. ಈಗ ನಾನು ಮಾವಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ನೋಡಿ ಮಾವಿನಕಾಯಿ ತುಂಡನ್ನು ಈಗ ಹಾಕ್ತಾ ಇದ್ದೇನೆ. ಈಗ ನಾನು ಮೇಲಿಗೆ ವಾಪಸ್ ಉಪ್ಪನ್ನು ಹಾಕ್ತಾ ಇದ್ದೇನೆ. ಹೀಗೆ ಲೇಯರ್ ಬೈ ಲೇಯರ್ ನಾವು ಟಿಪ್ಸನ್ನು ಫಾಲೋ ಮಾಡಬೇಕು. ನೋಡಿ ಈಗ ನಾನು ಮಾವಿನಕಾಯಿಯನ್ನು ಸಹ ಹಾಕಿದೆ. ನಾವು ಈ ರೀತಿಯಾಗಿ ಮಾಡುವುದರಿಂದ ಉಪ್ಪಿನಕಾಯಿ ಹಾಳಾಗುವುದಿಲ್ಲ. ನಾವು ಉಪ್ಪು ಜಾಸ್ತಿ ಹಾಕಿದರೂ ಪರವಾಗಿಲ್ಲ, ಕಮ್ಮಿ ಹಾಕಬಾರ್ದು. ಕಮ್ಮಿ ಹಾಕಿದರೆ ಬೇಗನೆ ಹಾಳಾಗ್ತದೆ. ನೋಡಿ ಈಗ ಎಲ್ಲವನ್ನು ತುಂಬಿಸಿದೆ. ನಾವು ಲಾಸ್ಟಿಗೆ ಉಪ್ಪು ಜಾಸ್ತಿ ಹಾಕ್ಕೊಳ್ಬೇಕು. ಸ್ವಲ್ಪ ಸೆಟ್ ಮಾಡ್ತಾ ಇದ್ದೇನೆ. ನೋಡಿ ಈಗ ಲಾಸ್ಟಿಗೆ ಹಾಕ್ತಾ ಇದ್ದೇನೆ. ನೋಡಿ ನಾನೀಗ ಮುಚ್ಚಳವನ್ನಿಟ್ಟು ಈಗ ರೆಡಿ ಆಯಿತು ನಮ್ಮದು. ಇದನ್ನೊಂದು 5-6 ದಿನ ಹಾಗೆ ಬಿಡುವ. ನಾನು ಇದು ಇವತ್ತು ಮಾತ್ರ ನಾನು ಬೇರೆ ಉಪ್ಪಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ಮೊದಲೇ ನಾನು ಇದನ್ನು ಹಾಕಿದ್ದೆ, 5-6 ದಿನ ಆಗಿತ್ತು. ನೋಡಿ ಈಗ ಇದು ರೆಡಿಯಾಗಿದೆ. ನಾನು ಗಾಜಿನ ಬಾಟಲಲ್ಲಿ ಹಾಕಿ ಇಟ್ಟಿದ್ದೆ. ನೋಡಿ ನಾನಿವತ್ತು ಇದನ್ನೇ ಮಾಡ್ತಾ ಇದ್ದೇನೆ. ಅದು ಇನ್ನೊಮ್ಮೆ ಮಾಡುವ. ನೋಡಿ ಈಗ ನಾನಿದನ್ನು ಸೋಸ್ತಾ ಇದ್ದೇನೆ. ಅಡಿಗೆ ಪಾತ್ರವನ್ನಿಟ್ಟು ನಾನೀಗ ಇದರ ನೀರನ್ನು ಸೋಸ್ತಾ ಇದ್ದೇನೆ. ಇದು ಸ್ವಲ್ಪ ಡ್ರೈ ಆಗಬೇಕು. ಮಾವಿನಕಾಯಿ ಒಂದು ಅರ್ಧ ಗಂಟೆ ಹಾಗೆ ಬಿಡುವ. ಚೆನ್ನಾಗಿ ನೀರೆಲ್ಲ ಇಳಿದು ಹೋಗಬೇಕು. ನಾವು ಉಪ್ಪಿನಕಾಯಿ ಮಾಡುವಾಗ ಕೈಯೆಲ್ಲ ಒದ್ದೆ ಇರಬಾರ್ದು, ಡ್ರೈ ಆಗಿರಬೇಕು ಫ್ರೆಂಡ್ಸ್. ಡ್ರೈ ಆಗಿಡಬೇಕು. ಈ ಟಿಪ್ಸನ್ನು ನಾವು ಫಾಲೋ ಮಾಡಬೇಕು ಉಪ್ಪಿನಕಾಯಿ ಮಾಡುವಾಗ, ಇಲ್ಲದಿದ್ದರೆ ಹಾಳಾಗ್ತದೆ. ನೋಡಿ ಇದು ಸ್ವಲ್ಪ ನೀರು ಉಂಟು. ನಾನು ಈ ನೀರನ್ನು ಮಾತ್ರ ಯೂಸ್ ಮಾಡ್ತಾ ಇಲ್ಲ. ನೋಡಿ ಇದಕ್ಕೆ ಮಸಾಲೆ ರೆಡಿ ಮಾಡಿದ್ದೇನೆ. ನೋಡಿ ಮೆಣಸು 20-23 ತಗೊಂಡಿದ್ದೇನೆ. ನಾನಿಲ್ಲಿ ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ. ನಿಮಗೆ ಖಾರ ಬೇಕಾದರೆ ಬೇರೆ ಗುಂಟೂರು ಮೆಣಸು, ಖಾರ ಮೆಣಸು ಯಾವುದನ್ನು ಸಹ ತಗೊಳ್ಬೋದು. ನೋಡಿ ನಾನೀಗ 4 ಸ್ಪೂನ್ನಷ್ಟು ಕೊತ್ತಂಬರಿ ಬೀಜವನ್ನು ತಗೊಂಡಿದ್ದೇನೆ. 1 ಸ್ಪೂನ್ನಷ್ಟು ಅರಶಿನವನ್ನು ತಗೊಂಡಿದ್ದೇನೆ. 1/4 ಸ್ಪೂನ್ನಷ್ಟು ಮೆಂತೆಯನ್ನು ತಗೊಂಡಿದ್ದೇನೆ. 2 ಸ್ಪೂನ್ ಜೀರಿಗೆ ತಗೊಂಡಿದ್ದೇನೆ ಮತ್ತು 2 ಸ್ಪೂನ್ ಸಾಸಿವೆಯನ್ನು ತಗೊಂಡಿದ್ದೇನೆ. ಈಗ ನಾವು ಮಸಾಲೆಯನ್ನು ಫ್ರೈ ಮಾಡಲಿಕ್ಕುಂಟು. 2 ಲೋಟದಷ್ಟು ನೀರನ್ನು ಹಾಕಿ ಇದನ್ನು
ಗ್ಯಾಸ್ ಸ್ಟವಲ್ಲಿ ಇಟ್ಟಿದ್ದೇನೆ. ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಉಪ್ಪನ್ನು ಹಾಕಿ ನಾವೀಗ ಉಪ್ಪಿ ನೀರನ್ನು ರೆಡಿ ಮಾಡುವ. ಇದು ಕಾಯಲಿಕ್ಕೆ ಬಿಟ್ಟಿದ್ದೇನೆ ಹಾಗೆ. ಈಗ ನಾನು ತವಾದಲ್ಲಿ ಮೆಣಸನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ಇದಕ್ಕೆ ನಾನೀಗ ಎಳ್ಳೆಣ್ಣೆಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಎಳ್ಳೆಣ್ಣೆ ನಾವು ಉಪ್ಪಿನಕಾಯಿಗೆ ಎಳ್ಳೆಣ್ಣೆಯನ್ನು ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು, ಹಾಳಾಗುವುದಿಲ್ಲ ಬೇಗನೆ. ಉಪ್ಪಿನಕಾಯಿ ಬೇಗನೆ ಹಾಳಾಗುವುದಿಲ್ಲ ನಾವು ಎಳ್ಳೆಣ್ಣೆಯನ್ನು ಯೂಸ್ ಮಾಡಿದರೆ. ನೋಡಿ, ಇದು ಕುದೀತಾ ಉಂಟು. ಈಗ ಇದು ಸಾಕು. ಇದನ್ನು ನಾವೀಗ ಆರಲಿಕ್ಕೆ ಬಿಡುವ ನೀರನ್ನು, ಉಪ್ಪಿ ನೀರನ್ನು. ನೋಡಿ, ನಮ್ಮ ಮೆಣಸು ಸಹ ಫ್ರೈ ಆಯಿತು. ಈಗ ಸಾಕು, ಇದನ್ನು ತೆಗೆದಿಡುವ. ನಾನೀಗ ಅದೇ ಪಾತ್ರೆಗೆ ಕೊತ್ತಂಬರಿ ಬೀಜವನ್ನು ಹಾಕಿದೆ, ಮೆಂತೆಯನ್ನು ಹಾಕಿದೆ, ಮತ್ತು ಸಾಸಿವೆ ಎಲ್ಲ ಜೀರಿಗೆಯನ್ನು ಹಾಕಿ ಫ್ರೈ ಮಾಡಿದೆ. ಈಗ ನಾನು ಕೊನೆಯದಾಗಿ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಸಾಸಿವೆಯನ್ನು ಹಾಕಿ ಈಗ ಫ್ರೈ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈಗ ರೆಡಿ ಆಯಿತು. ಈಗ ನಾನು ಅದೇ ಪಾತ್ರೆಗೆ ಈಗ ನಾನು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ನೋಡಿ, ನಾನು ಒಂದು 2-3 ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಒಂದು 2 ಸ್ಪೂನ್ನಷ್ಟು ಎಳ್ಳೆಣ್ಣೆಯನ್ನು ಹಾಕಿ ಬೆಳ್ಳುಳ್ಳಿಯನ್ನು ಈಗ ನಾನು ಫ್ರೈ ಮಾಡ್ತಾ ಇದ್ದೇನೆ. ಉಪ್ಪಿನಕಾಯಿಗೆ ಬೆಳ್ಳುಳ್ಳಿ ಹಾಕೋದ್ರಿಂದ ಅದು ಹಾಳಾಗುವುದಿಲ್ಲ ಫ್ರೆಂಡ್ಸ್. ಗಡಿ ಉಪ್ಪಿನಕಾಯಿಗಂತೂ ಬೆಳ್ಳುಳ್ಳಿ ಜಾಸ್ತಿ ಹಾಕಿದರೆ ತುಂಬಾ ಟೇಸ್ಟಿ ಆಗುತ್ತೆ, ತುಂಬಾ ಸ್ಮೆಲ್ ಇರುತ್ತೆ. ಮತ್ತು ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕಿದೆ. ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಗಡಿ ಉಪ್ಪಿನಕಾಯಿಗೆ ತುಂಬಾ ಟೇಸ್ಟಿಯನ್ನು ಕೊಡುತ್ತೆ ಫ್ರೆಂಡ್ಸ್. ಈಗ ಫ್ರೈ ಆಯಿತು ನೋಡಿ. ಈಗ ನಾನು ಡ್ರೈ ಆದ ಮಾವಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ತುಂಡು ಮಾಡಿ ಇಟ್ಕೊಂಡಂಥ ಮಾವಿನಕಾಯಿಯನ್ನು ಹಾಕಿ ಇದಕ್ಕೆ ಬೇಯಿಸಬೇಕು. ನೋಡಿ, ನಾನಿಲ್ಲಿ ಬೇಯಿಸಿ ಇದನ್ನು ಉಪ್ಪಿನಕಾಯಿ ಮಾಡ್ತಾ ಇದ್ದೇನೆ. ಈಗ ನಾನು ಈ ಮಸಾಲೆಯನ್ನು ಗ್ರೈಂಡ್ ಮಾಡ್ತಾ ಇದ್ದೇನೆ. ನೋಡಿ, ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪುಡಿ ಮಾಡ್ತಾ ಇದ್ದೇನೆ. ನೋಡಿ, ಈಗ ಪುಡಿ ಆಯಿತು. ನಾವು ಸ್ವಲ್ಪ ಕದಿಯಾಗಿ ನೋಡಿ ಈ ರೀತಿಯಾಗಿ ನಾವು ಪುಡಿ ಮಾಡಬೇಕು, ತುಂಬ ನೈಸ್ ಮಾಡಬಾರ್ದು. ಈಗ ರೆಡಿ ಆಯಿತು. ಈಗ ನಾನು ಅದೇ ಮಿಕ್ಸಿ ಜಾರಿಗೆ ಮೆಣಸನ್ನು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ನೋಡಿ, ಎಲ್ಲ ಮೆಣಸನ್ನು ಹಾಕಿದೆ. ಈಗ ಇದನ್ನು ಗ್ರೈಂಡ್ ಮಾಡುವ. ನಾನಿಲ್ಲಿ ಇದಕ್ಕೆ ನೀರು ಹಾಕಲಿಲ್ಲ. ಈಗ ನಾನು ಉಪ್ಪಿ ನೀರನ್ನು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ನಾವು ಆಗ ಕಾಯಿಸಿಟ್ಟಂತಹ ಉಪ್ಪಿ ನೀರನ್ನು ಹಾಕಿ ಗ್ರೈಂಡ್ ಮಾಡಬೇಕು. ಅದು ಆರಿದ ಮೇಲೆ ನಾವು ಗ್ರೈಂಡ್ ಮಾಡಬೇಕು. ನೋಡಿ, ಈಗ ವಾಪಸ್ ಉಪ್ಪಿ ನೀರನ್ನು ಹಾಕಿ ನಾವು ಮೆಣಸಿಗೆ ನಾನಿಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ನೋಡಿ, ಇದು ಸ್ವಲ್ಪ ನೈಸಾಗಿ ಪೇಸ್ಟ್ ಆಗಬೇಕು ಫ್ರೆಂಡ್ಸ್. ಈಗ ಪೇಸ್ಟ್ ಆಯಿತು ನೋಡಿ. ಈಗ ನಾನು ಇನ್ನೊಂದು ಪಾತ್ರೆಗೆ ಇದನ್ನು ಹಾಕ್ತಾ ಇದ್ದೇನೆ ಮಸಾಲೆಯನ್ನು. ಇದು ಸಹ ಹಾಗೆಯೇ ಸ್ವಲ್ಪ ಸಹ ಒದ್ದೆ ಇರಬಾರ್ದು. ನಾವು ಯಾಕೆ ಒದ್ದೆ ಮಾಡಬಾರ್ದು ಅಂದರೆ ಸ್ವಲ್ಪನೇ ಚಂಡಿ ಯಾವುದು ಇರಬಾರ್ದು ಅಂದರೆ ಅದು ಹಾಳಾಗ್ತದೆ ಬೇಗ. ಈಗ ಸ್ವಲ್ಪ ಉಪ್ಪಿ ನೀರನ್ನು ಹಾಕಿದೆ. ನನಗೆ ಆಗ ಇದು ಅರಿಶಿನವನ್ನು ಹಾಕಲಿಕ್ಕೆ ಮರ್ತೋಯ್ತು. ಆಗ ಅದಕ್ಕೆ ಬೇಕಾಗಿ ಈಗ ಹಾಕ್ತಾ ಇದ್ದೇನೆ. ಈಗ ನಾನು ಪೌಡರನ್ನು ಸಹ ಹಾಕಿ ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಈಗ ಎಲ್ಲವೂ ಮಿಕ್ಸ್ ಆಯಿತು, ಚೆನ್ನಾಗಿ ಮಿಕ್ಸ್ ಆಯಿತು ಫ್ರೆಂಡ್ಸ್. ಈಗ ನಾನು ಮಾವಿನಕಾಯಿ ತುಂಡನ್ನು ಹಾಕ್ತಾ ಇದ್ದೇನೆ. ಎಲ್ಲವನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಈ ಮಾವಿನಕಾಯಿ ಸೀಸನಲ್ಲಿ ಈಗ ಒಮ್ಮೆ ನೀವು ಈ ಉಪ್ಪಿನಕಾಯಿಯನ್ನು ಮಾಡಲಿಕ್ಕೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾದ ಉಪ್ಪಿನಕಾಯಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಸರಿಯಾಗಿ ಮಿಕ್ಸ್ ಆಯಿತು ನೋಡಿ. ಈಗ ನಮ್ಮ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು, ಗಡಿ ಮಾವಿನಕಾಯಿನ ಉಪ್ಪಿನಕಾಯಿ. ಈಗ ನಾನಿದನ್ನು ಫ್ರೆಂಡ್ಸ್ ನಾನಿದನ್ನೀಗ ಒಂದು ಗಾಜಿನ ಬಾಟಲಲ್ಲಿ ಹಾಕ್ತಾ ಇದ್ದೇನೆ. ನಾವು ಇದರಲ್ಲಿ ಹಾಕುವುದರಿಂದ ಬೇಗನೆ ಹಾಳಾಗುವುದಿಲ್ಲ, ತುಂಬ ಸಮಯ ಬರುತ್ತೆ. ಒಂದು 2 ವರ್ಷದವರೆಗೂ ಸಹ ಇಡ್ಬೋದು, ಏನು ಹಾಳಾಗುವುದಿಲ್ಲ. ತುಂಬಾ ತಿನ್ನಲಿಕ್ಕೆ ಸಹ ತುಂಬಾ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್. ಈ ಉಪ್ಪಿನಕಾಯಿ ಗಂಜಿಯೊಟ್ಟಿಗೆ ಅಂತೂ ಮೊಸರು ಎಲ್ಲ ಇದ್ದರೆ ತುಂಬಾ ಟೇಸ್ಟಿಯಾದ ಉಪ್ಪಿನಕಾಯಿ ಇದು. ನೀವು ಸಹ ಒಮ್ಮೆ ಇದೇ ರೀತಿ ಮಾಡಲಿಕ್ಕೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಮಾಡಿದಂಥ ಈ ಉಪ್ಪಿನಕಾಯಿ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.